ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಮ್ಯಾಜಿಕಲ್ ಮ್ಯಾನಿಫೆಸ್ಟ್. ಮಹಾಶಿವರಾತ್ರಿ ಅಂದ ತಕ್ಷಣ ನಮಗೆಲ್ಲ ನೆನಪಾಗುವುದು ಜಾಗರಣೆ, ಪೂಜೆ. ಆದರೆ ಅದರ ಆಚೆ ನಮ್ಮೊಳಗೆ ಅನುಭವಿಸಬಹುದಾದ ಒಂದು ಆಳವಾದ ಸ್ಥಿತಿ ಇದೆ. ಮಹಾಶಿವರಾತ್ರಿಯಲ್ಲಿ ಇಂಥ ಒಂದು ಸಮಯ ಬರುತ್ತೆ, ನಾವು ಕಣ್ಣು ಮುಚ್ಚಿದಾಗ ಶಿವ ನಮ್ಮನ್ನು ನೋಡ್ತಿರ್ತಾನೆ, ನಾವು ಶಿವನ್ನ ನೋಡ್ತಿರ್ತೀವಿ. ನೋಡ್ತಾ ನೋಡ್ತಾ ನಾವಿಬ್ಬರೂ ಒಂದಾಗ್ತೀವಿ. ಈ ಅನುಭವವೇ ನಿಜವಾದ ಮಹಾಶಿವರಾತ್ರಿ. ಯೂಟ್ಯೂಬ್ನಲ್ಲಿ ಒಬ್ಬರು 4 ಪೂಜೆ ಹೇಳ್ತಾರೆ, ಇನ್ನೊಬ್ಬರು ಉಪವಾಸ ಹೇಗೆ ಮಾಡೋದು ಅಂತ ಹೇಳ್ತಾರೆ, ಗ್ರಹಗಳಲ್ಲಿ ಬದಲಾವಣೆ ಆಗುತ್ತೆ ಅಂತ ಇನ್ನೊಬ್ಬರು ಹೇಳ್ತಾರೆ. ಆದರೆ ನಿಜವಾದ ಶಿವರಾತ್ರಿಯ ಅನುಭವ ಹೇಗೆ ಮಾಡ್ತೀರಿ? ಅದನ್ನೇ ಈಗ ನೀವು ಒಂದು 10 ನಿಮಿಷ ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಹಾಗಾದರೆ ಬನ್ನಿ, ಈ ಚರ್ಚೆಯಲ್ಲಿ ನಮ್ಮ ಉಸಿರಾಟದಲ್ಲಿ ಅಡಗಿರೋ ಒಂದು ಸರಳವಾದ ಆದರೆ ತುಂಬಾ ಶಕ್ತಿಶಾಲಿಯಾದ ಧ್ಯಾನ ತಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಮಹಾಶಿವರಾತ್ರಿಯ ರಹಸ್ಯ. ಆಚರಣೆಗಳಿಂದ ಆಚೆಗೆ, ಗ್ರಹಗತಿಗಳಿಂದ ಆಚೆಗೆ, ಶೂನ್ಯದ ಕಡೆಗೆ ಒಂದು ಪಯಣ. ಶಿವನನ್ನು ಅಂತರಂಗದಲ್ಲಿ ಕಾಣುವ ಒಂದು ಟೆಕ್ನಿಕ್. ಪ್ರಾರ್ಥನೆಗಳು, ಉಪವಾಸ ಮತ್ತು ಗ್ರಹಗಳ ಶಕ್ತಿಯ ಬಗ್ಗೆ ಇಂಟರ್ನೆಟ್ನಲ್ಲಿ ನಾವು ಕೇಳಿರ್ತೀವಿ. ಇವೆಲ್ಲವೂ ಹೊರಗಿನ ಆಚರಣೆಗಳು. ನಿಜವಾದ ಮಹಾಶಿವರಾತ್ರಿ ಒಂದು ಆಂತರಿಕ ಅನುಭವ. ಶಿವನು ಭೇಟಿಯಾಗುವ ವ್ಯಕ್ತಿಯಲ್ಲ, ಶಿವನು ಅನುಭವಿಸುವ ಒಂದು ಸ್ಥಿತಿ. ಸರಿ, ಈ ನಮ್ಮ ಪಯಣವನ್ನು ಅದ್ಭುತವಾದ ತತ್ವದಿಂದ ಶುರು ಮಾಡೋಣ. ಯಥಾ ಬ್ರಹ್ಮಾಂಡೇ ತಥಾ ಪಿಂಡೇ. ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲವೂ ನಮ್ಮ ಈ ಪುಟ್ಟ ದೇಹದಲ್ಲಿ ಇದೆ ಅಂತ. ಎಂಥ ಅದ್ಭುತ ಅಲ್ವಾ? ಈ ಕಾಸ್ಮಾಸ್, ಯೂನಿವರ್ಸ್ ನಮ್ಮೊಳಗೆ ಇದೆ ಅನ್ನೋದು. ಈ ರಾತ್ರಿ ಬ್ರಹ್ಮಾಂಡದಲ್ಲಿ ಏನಾಗುತ್ತದೆಯೋ ಅದೇ ನಮ್ಮ ದೇಹದಲ್ಲೂ ಸಂಭವಿಸುತ್ತದೆ. ಆಂತರಿಕ ರಹಸ್ಯವನ್ನು ಅರ್ಥ ಮಾಡಲು ಮೊದಲು ನಾವು ಆಕಾಶವನ್ನು ನೋಡಲೇಬೇಕು. ಹಾಗಾದರೆ ಈ ತತ್ವಕ್ಕೂ ಶಿವರಾತ್ರಿಗೂ ಏನು ಸಂಬಂಧ? ನೋಡಿ, ಹೊರಗಡೆ ಶಿವರಾತ್ರಿಯ ಕತ್ತಲ ರಾತ್ರಿ ಹೇಗೆ ಬರುತ್ತೋ ಅದೇ ರೀತಿ ನಮ್ಮೊಳಗೂ ಒಂದು ಆಂತರಿಕ ಶಿವರಾತ್ರಿಯ ಸ್ಥಿತಿ ಇದೆ. ಅದಕ್ಕೆ ನಾವು ಕೇವಲ ಹೊರಗಿನ ಆಚರಣೆ ಬಗ್ಗೆ ಮಾತಾಡ್ತಾ ಇಲ್ಲ. ನಿಜವಾದ ಮಹಾಶಿವರಾತ್ರಿ ಅನ್ನೋದು ಒಂದು ಹಬ್ಬಕ್ಕಿಂತ ಹೆಚ್ಚಾಗಿ ನಮ್ಮೊಳಗೆ ನಾವು ಅನುಭವಿಸುವ ಒಂದು ಆಳವಾದ ಶೂನ್ಯದ ಸ್ಥಿತಿ. ಇದನ್ನೇ ತಿಳಿಸಲು ನಮ್ಮ ಋಷಿಮುನಿಗಳು, ಸಾಧು ಸಂತರು ಕ್ಯಾಲೆಂಡರ್ನಲ್ಲಿ ಮಹಾಶಿವರಾತ್ರಿಯ ದಿನ ಗುರುತಿಸಿದ್ದಾರೆ. ನಿಮ್ಮೊಳಗಿನ ಮಹಾಶಿವರಾತ್ರಿ ಅರ್ಥ ಮಾಡಿಸಲು ದಿನ, ತಾರೀಕು ತೋರಿಸಿದ್ದಾರೆ. ಕುಣಿದಾಡಲು, ನೃತ್ಯ ಸಂಗೀತ ಮಾಡಲು ಅಲ್ಲ. ಈಗ ನಾವೆಲ್ಲ ಒಂದು ಆಲೋಚನಾ ಪ್ರಯೋಗ ಮಾಡೋಣ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ಯಾಲಕ್ಸಿಗಳಿಲ್ಲದ ಬ್ರಹ್ಮಾಂಡವನ್ನು ಕಲ್ಪಿಸಿಕೊಳ್ಳಿ. ಬಣ್ಣಗಳಿಲ್ಲದ ಆ ಜಗತ್ತನ್ನು ಊಹಿಸಿ. ಅಲ್ಲಿ ಬೆಳಕಿಲ್ಲದಿದ್ದರೆ ಕತ್ತಲೆಯೂ ಇಲ್ಲ. ಅಲ್ಲಿ ಉಳಿಯುವುದು ಕೇವಲ ಶೂನ್ಯ. ಈ ಶೂನ್ಯವೇ ಶಿವ. ನಿಮ್ಮ ಕಲ್ಪನೆಗೂ ನಿಲುಕದ, ಆಲೋಚನೆಗಳು ತಲುಪಲಾಗದ ಆ ಶೂನ್ಯವೇ ಶಿವ. ಶೂನ್ಯವನ್ನು ಅರ್ಥ ಮಾಡಲು ಸಾಧ್ಯವಿಲ್ಲ. ನೀವು ಶೂನ್ಯವಾಗಿ ಮಾರ್ಪಡಬಹುದು ಅಷ್ಟೇ. ಹೊರಗಿನ ಪ್ರಪಂಚದಲ್ಲಿ ಸೂರ್ಯ ಮತ್ತು ಚಂದ್ರನಿರುವಂತೆ ನಮ್ಮೊಳಗೂ ಅವು ಉಸಿರಾಟದ ರೂಪದಲ್ಲಿವೆ. ಬಲಹೊಳ್ಳೆಯ ಉಸಿರು ಸೂರ್ಯ, ಎಡಹೊಳ್ಳೆಯ ಉಸಿರು ಚಂದ್ರ. ಇದನ್ನು ಹೇಗೆ ಅನುಭವಿಸೋದು ಅನ್ನೋದೇ ನಮ್ಮ ಇವತ್ತಿನ ಹುಡುಕಾಟ. ಹೇಗೆ ಆಕಾಶದಲ್ಲಿ ಸೂರ್ಯ, ಚಂದ್ರ ಇದ್ದಾರೋ ಅದೇ ರೀತಿ ನಮ್ಮ ದೇಹದೊಳಗೂ 2 ಪ್ರಮುಖ ಶಕ್ತಿ ಕೇಂದ್ರಗಳಿವೆ. ಇವೆರಡು ನಮ್ಮ ಉಸಿರಾಟದ ಜೊತೆ ನೇರವಾದ ಸಂಬಂಧ ಹೊಂದಿವೆ. ಈ ಶಕ್ತಿಯ ಹರಿವನ್ನೇ ನಾಡಿ ಅಂತ ಕರೆಯೋದು. ನಮ್ಮ ಬಲಮೂಗಿನ ಹೊಳ್ಳೆ ಇದೆಯಲ್ಲ, ಅದರ ಮೂಲಕ ಹರಿಯೋ ಉಸಿರು ಸೂರ್ಯನಾಡಿಗೆ ಸೇರಿದ್ದು. ಇದು ನಮ್ಮ ದೇಹಕ್ಕೆ ಶಕ್ತಿ, ಉಷ್ಣತೆ ಕೊಡುತ್ತೆ. ಇನ್ನು ಎಡಮೂಗಿನ ಹೊಳ್ಳೆಯ ಮೂಲಕ ಹರಿಯೋ ಉಸಿರು ಚಂದ್ರನಾಡಿ. ಇದು ದೇಹವನ್ನು ತಂಪಾಗಿ, ಶಾಂತವಾಗಿ ಇಡುತ್ತೆ. ಇದನ್ನು ನಾವೆಲ್ಲ ಗಮನಿಸಬಹುದು. ದಿನಪೂರ್ತಿ ನಮ್ಮ ಉಸಿರು ಒಮ್ಮೆ ಬಲ, ಒಮ್ಮೆ ಎಡ ಹೊಳ್ಳೆಯಲ್ಲಿ ಜಾಸ್ತಿ ಹರಿತಿರುತ್ತೆ. ಅದು ಸಹಜ ಕೂಡ. ಹಾಗಾದರೆ ನಮ್ಮ ಒಳಗಿನ ಶಿವರಾತ್ರಿ ಯಾವಾಗ ಆಗುತ್ತೆ? ಹೊರಗಿನ ಶಿವರಾತ್ರಿ ಅಂದರೆ ಸೂರ್ಯ ಚಂದ್ರನಿಲ್ಲದ ಕತ್ತಲ ರಾತ್ರಿ. ಆಂತರಿಕ ಶಿವರಾತ್ರಿ ಅಂದರೆ ನಮ್ಮೊಳಗಿನ ಸೂರ್ಯ ಚಂದ್ರರ ಅಂದರೆ ಉಸಿರಾಟದ ಪ್ರಭಾವ ನಿಲ್ಲುವ ಸಮಯ. ಉಸಿರು ನಿಂತಾಗ ದ್ವಂದ್ವ ಮಾಯವಾಗುತ್ತೆ.
ಇದೇ ಆಂತರಿಕ ಶಿವರಾತ್ರಿ. ಹೀಗೆ ಅರ್ಥ ಮಾಡಿದರೆ ಇದು ತುಂಬ ಸಿಂಪಲ್. ಯಾವಾಗ ಈ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಎರಡೂ ತಮ್ಮ ಪ್ರಭಾವವನ್ನು ನಿಲ್ಲಿಸಿ ಒಂದು ಸಮತೋಲನಕ್ಕೆ ಬರುತ್ತವೋ ಆ ಒಂದು ಕ್ಷಣ, ಆ ಒಂದು ನಿಶ್ಚಲ ಸ್ಥಿತಿ ಇದೆಯಲ್ಲ, ಅದೇ ನಮ್ಮ ವೈಯಕ್ತಿಕ ಶಿವರಾತ್ರಿಯ ಅನುಭವ. ಪ್ರತಿ ಹೊರ ಉಸಿರು ಮತ್ತು ಮುಂದಿನ ಒಳ ಉಸಿರಿನ ನಡುವೆ ಒಂದು ನೈಸರ್ಗಿಕ ವಿರಾಮವಿರುತ್ತದೆ. ಆ ಮೌನವೇ ನಮ್ಮ ವೈಯಕ್ತಿಕ ಶಿವರಾತ್ರಿ. ಸರಿ, ಹಾಗಾದರೆ ಈ ನಿಶ್ಚಲತೆಯ ಕ್ಷಣವನ್ನು ಪಡ್ಕೊಳ್ಳುವುದು ಹೇಗೆ? ಎಲ್ಲೋ ಹುಡ್ಕೊಳ್ಳುವುದು ಬೇಕಾಗಿಲ್ಲ. ಉತ್ತರ ನಮ್ಮ ಉಸಿರಾಟದಲ್ಲೇ ಇದೆ. ನಾವು ಅದನ್ನು ಸೃಷ್ಟಿ ಮಾಡಬೇಕಿಲ್ಲ, ಕೇವಲ ಗಮನಿಸಿದರೆ ಸಾಕು. ನಾವು ಉಸಿರನ್ನು ಪೂರ್ತಿಯಾಗಿ ಹೊರಬಿಟ್ಟ ಮೇಲೆ ಮತ್ತೆ ಒಳಗೆ ತೋಳೋಕ್ಕೆ ಮುಂಚೆ ಒಂದು ಚಿಕ್ಕ ಗ್ಯಾಪ್ ಇರುತ್ತಲ್ಲ, ಆ ಒಂದು ಪುಟ್ಟ ವಿರಾಮ, ಆ ಕ್ಷಣ ಇದೆಯಲ್ಲ, ಅದೇ ಆಂತರಿಕ ಶಿವರಾತ್ರಿಯ ಕ್ಷಣ. ಅದೇ ಶೂನ್ಯದ ಅನುಭವ. ಇದನ್ನು ಅಭ್ಯಾಸ ಮಾಡೋದು ತುಂಬಾ ಸುಲಭ. ಮೊದಲನೆಯ ಹಂತ, ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಎರಡನೇ ಹಂತ, ಅಷ್ಟೇ ನಿಧಾನವಾಗಿ ಉಸಿರನ್ನು ಪೂರ್ತಿಯಾಗಿ ಹೊರಗೆ ಬಿಡಿ. ಈಗ ಮೂರನೇ ಹಂತದಲ್ಲಿ ಗಮನಿಸಿ, ಮತ್ತೆ ಉಸಿರು ತಗೊಳ್ಳೋ ಮುಂಚೆ ಒಂದು ಸಹಜವಾದ ಗ್ಯಾಪ್ ಬರುತ್ತೆ. ನಾಲ್ಕನೇ ಹಂತ, ಆ ಗ್ಯಾಪ್ನಲ್ಲಿ, ಆ ನಿಶ್ಚಲತೆಯಲ್ಲಿ ಸುಮ್ಮನೆ ಇರಿ ಅಷ್ಟೇ. ಇಲ್ಲಿ ಮುಖ್ಯವಾಗಿ ನೆನಪಿಡ್ಕೋಬೇಕಿರೋದು, ಇದು ಪ್ರಯತ್ನಪಟ್ಟು ಮಾಡುವಂಥದ್ದಲ್ಲ, ಬದಲಿಗೆ ಸಹಜವಾಗಿ ಆಗೋದನ್ನು ಗಮನಿಸೋದು ಮಾತ್ರ. ಸರಿ, ಇಲ್ಲಿ ಒಂದು ಬಹಳವಾದ ಮುಖ್ಯವಾದ ವಿಷಯ ಇದೆ. ಈ ಶೂನ್ಯ ಸ್ಥಿತಿಯ ಬಗ್ಗೆ ಕೇವಲ ಯೋಚನೆ ಮಾಡೋದಕ್ಕೂ ಅದನ್ನು ನಿಜವಾಗಿ ಅನುಭವಿಸೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾದರೆ ನಮಗೆ ಒಂದು ಪ್ರಶ್ನೆ ಬರಬಹುದು, ನಾವು ಇದನ್ನೆಲ್ಲ ಬರೀ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀವಾ? ಇದು ನಮ್ಮ ಕಲ್ಪನೆ ಅಷ್ಟೇನಾ? ಖಂಡಿತ ಇಲ್ಲ. ಇಲ್ಲೇ ಇರೋದು ಸೂಕ್ಷ್ಮ ವ್ಯತ್ಯಾಸ. ಕಲ್ಪನೆ ಅಂದರೆ ನಮ್ಮ ಮನಸ್ಸು ಶೂನ್ಯದ ಬಗ್ಗೆ ಯೋಚನೆ ಮಾಡೋದು. ಆದರೆ ಅನುಭವ ಅಂದರೆ ಮನಸ್ಸು ಶಾಂತವಾದಾಗ ನಮ್ಮ ಆತ್ಮವು ಅಲ್ಲೇ ಸಹಜವಾಗಿ ಇರೋ ಶೂನ್ಯಕ್ಕೆ ಕೇವಲ ಸಾಕ್ಷಿಯಾಗಿ ನಿಲ್ಲೋದು. ನಾವು ಶೂನ್ಯವನ್ನು ಹೊಸದಾಗಿ ಮಾಡ್ತಾ ಇಲ್ಲ, ಬದಲಿಗೆ ಇರೋದನ್ನು ಗಮನಿಸ್ತಾ ಇದ್ದೀವಿ ಅಷ್ಟೇ. ಆ ಉಸಿರು ಇಲ್ಲದಿರೋ ಆ ಒಂದು ಕ್ಷಣ ಇದೆಯಲ್ಲ, ಆ ಗ್ಯಾಪ್, ಆ ಸಮಯದಲ್ಲಿ ಆತ್ಮವು ಶೂನ್ಯವನ್ನು ನೋಡುತ್ತೆ ಮತ್ತು ಶೂನ್ಯವು ಆತ್ಮಕ್ಕೆ ಸಾಕ್ಷಿಯಾಗತ್ತೆ. ನಮ್ಮ ಕೆಲಸ ಇಷ್ಟೇ, ಆ ನಿಶ್ಚಲದ ಜೊತೆ ಸುಮ್ಮನೆ ಇರೋದು, ಅದನ್ನು ಅನುಭವಿಸೋದು. ನಾವು ಯಾವಾಗ ಆ ಆಂತರಿಕ ಶಿವರಾತ್ರಿಯ ಸ್ಥಿತಿಯನ್ನು ಅರಿವಿನಿಂದ ಗಮನಿಸೋಕೆ ಶುರು ಮಾಡ್ತೀವೋ ಆಗ ಅದು ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಯಾವಾಗ ನಾವು ನಿದ್ರೆಗೆ ಜಾರದೆ ಪೂರ್ತಿ ಎಚ್ಚರದಿಂದ ಇರ್ತೇವೋ ಅದೇ ಮಹಾಶಿವರಾತ್ರಿಯ ನಿಜವಾದ ಅನುಭವ. ಅದೇ ಶಿವನ ಮಹಾರಾತ್ರಿ. ಈ ಸ್ಥಿತಿಯನ್ನು ಆತ್ಮದ ರಾತ್ರಿ ಅಂತ ಹೇಳ್ತಾರೆ. ನೋಡಿ, ಹಗಲು ಅಂದರೆ ಉಸಿರಾಟದಿಂದ ದೇಹ ಸಕ್ರಿಯವಾಗಿರೋ ಸಮಯ. ಹಾಗೆ ರಾತ್ರಿ ಅಂದರೆ ಉಸಿರು ನಿಂತು ದೇಹ ನಿಶ್ಚಲವಾಗಿ ಆತ್ಮವು ತನ್ನ ಸಹಜ ಸ್ಥಿತಿಯಲ್ಲಿ ಇರೋ ಸಮಯ. ಅದೇ ಆತ್ಮದ ರಾತ್ರಿ. ಈ ಆಳವಾದ ಸ್ಥಿತಿಯನ್ನು ಅನುಭವಿಸೋಕೆ ನಮ್ಮ ದೇಹ ಮತ್ತು ಮನಸ್ಸನ್ನು ಸ್ವಲ್ಪ ಸಿದ್ಧ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಉದಾಹರಣೆಗೆ, ಉಪವಾಸ ಮಾಡೋದ್ರಿಂದ ದೇಹದ ಚಟುವಟಿಕೆಗಳು ಕಮ್ಮಿಯಾಗಿ ಮನಸ್ಸು ಬೇಗ ಶಾಂತವಾಗುತ್ತೆ. ದಿನಪೂರ್ತಿ ಮನಸ್ಸನ್ನು ಆದಷ್ಟು ಗಡಿಬಿಡಿ ಇಲ್ಲದೆ ಶಾಂತವಾಗಿ ಇಟ್ಕೊಳ್ಳೋದು ಕೂಡ ಸಹಾಯ ಮಾಡುತ್ತೆ. ಹಾಗಾದರೆ ಈ ನಿಶ್ಚಲತೆಯನ್ನು ಹುಡುಕೋದನ್ನು ಬಿಟ್ಟು ಅದಕ್ಕೆ ಕೇವಲ ಸಾಕ್ಷಿಯಾಗಿ ಅಂದರೆ ನೋಡುತ್ತಾ ನಿಂತರೆ ಏನಾಗಬಹುದು? ಆ ಶೂನ್ಯದಲ್ಲಿ ಏನಿರಬಹುದು? ಈ ಶೂನ್ಯ ಸ್ಥಿತಿಯಲ್ಲಿ ನಾವು ಮನುಷ್ಯರಾಗಿ ಸಾಧಿಸಲಾಗದ ಎಷ್ಟೋ ಸಂಗತಿಗಳನ್ನು ಇಲ್ಲಿ ಸಾಧಿಸಬಹುದು. ನಮಗೆ ಬೇಕಾಗಿರುವ ಮಾನಸಿಕ ಶಾಂತಿ, ನೆಮ್ಮದಿ, ಸಂಪತ್ತು, ಸಮೃದ್ಧಿ, ಸಂಬಂಧ ಇಲ್ಲಿ ಪಡೆಯಬಹುದು. ಆದರೆ ಜನರಿಗೆ ದೊಡ್ಡ ದೊಡ್ಡ ಕಠಿಣವಾದ ಟೆಕ್ನಿಕ್ಗಳಲ್ಲಿ ನಂಬಿಕೆ ಜಾಸ್ತಿ. ಇದು ತುಂಬ ಸಿಂಪಲ್ ಇದ್ದುದಕ್ಕೆ ಜನ ಈ ಮೆಡಿಟೇಷನ್ ಟೆಕ್ನಿಕ್ ಮಾಡಲ್ಲ. ದಿನಕ್ಕೆ 5ರಿಂದ 10 ನಿಮಿಷ ಈ ಮೆಡಿಟೇಷನ್ ಟೆಕ್ನಿಕ್ ಇದೇ ಮಹಾಶಿವರಾತ್ರಿಯಿಂದ ಶುರು ಮಾಡಿ. ಅದರ ರಿಸಲ್ಟ್ಸ್ ನಿಮಗೆ ಆಶ್ಚರ್ಯ ತರಿಸುತ್ತೆ. ನಿಮ್ಮದೇ ಆದ ಶಿವರಾತ್ರಿಯ ಆಂತರಿಕ ಪಯಣವನ್ನು ಶುರು ಮಾಡಿ. ಈ ಆಳವಾದ ಅನುಭವವನ್ನು ನೀವೇ ಅನ್ವೇಷಿಸಿ ನೋಡಿ.
ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಆಲ್ ದಿ ಬೆಸ್ಟ್.